ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಪರೀಕ್ಷೆ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಗಣಿತ ಶಿಕ್ಷಕ ಕಾರ್ತಿಕ್. ಇವಾಗ ತಾನೇ ನಾವು ವೃತ್ತಗಳಿಗೆ ಸಂಬಂಧಪಟ್ಟಿರುವ ವಿಸ್ತೀರ್ಣಗಳು ಅಂದರೆ ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್ಸಿನ ಪಾಠನ ಮುಗಿಸಿದ್ದೀವಿ. ಈ ವಿಡಿಯೋ ಸೀರೀಸು ಏನು ಕೊಡ್ತಾ ಇದೆ ಅಂದರೆ ನಿಮಗೆ ಅದೇ ಪಾಠದ ಸಾರಾಂಶ, ಅಂದರೆ ಆ ಪಾಠದಲ್ಲಿ ಬಂದಿರುವಂಥ ಸಿದ್ಧಾಂತಗಳು, ಆ ಪಾಠದಲ್ಲಿ ಬಂದಿರುವಂತಹ ಫಾರ್ಮುಲಾಗಳು, ಸೂತ್ರಗಳನ್ನು ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ವಿ, ರೈಟ್? ಸೊ ಮೊದಲನೇದಾಗಿ ಏನು ಸ್ಟಾರ್ಟ್ ಮಾಡ್ತಾ ಇದ್ವಿ, ಇಲ್ಲಿ ನೋಡಿ, ಇದೇ ಸೆಕ್ಟರ್, ಆಯ್ತಾ? ಇದೇ ಸೆಗ್ಮೆಂಟ್, ಹಾಗೆ ಇದೇ ಟ್ರಯಾಂಗಲ್, ಆಯ್ತಾ? ಸೊ ಸೆಕ್ಟರ್ ಸೆಗ್ಮೆಂಟ್ ಎಲ್ಲ ಪಿಜ್ಜಾದಲ್ಲೇ ತೋರಿಸಿದ್ದೀನಿ ನಾನು. ಸೊ ಈ ಪಾಠದಲ್ಲಿ ನಾವೇನು ನೋಡಕ್ಕೆ ಹೋಗ್ತಾ ಇದ್ದೀವಿ ಅಂದರೆ, ಮೊದಲನೇದಾಗಿ ಯಾವ ಪಾಠ ಇದು? ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್ಸ್, ವೃತ್ತಕ್ಕೆ ಸಂಬಂಧಪಟ್ಟಿರುವ ವಿಸ್ತೀರ್ಣಗಳು. ಮೊದಲನೆಯ ಸಿದ್ಧಾಂತ ನಾವೇನು ನೋಡಿರೋದು ಬೇಸಿಕ್. ಸೊ ಒಂದು ಸರ್ಕಲ್ ತಗೊಂಡು ಒಂದು ವೃತ್ತ ಕೇಂದ್ರ, ಆ ವೃತ್ತ ಕೇಂದ್ರದಿಂದ ಎಳೆದುವ ಒಂದು ಸರಳ ರೇಖೆಗೆ ನಾವೇನಂತ ಕರಿತೀವಿ? ತ್ರಿಜ್ಯ ಅಥವಾ ರೇಡಿಯಸ್ ಅಂತ ಕರಿತೀವಿ. ಓಕೆ, ಆವಾಗ ಈ ವೃತ್ತದ ವಿಸ್ತೀರ್ಣ ಏನಾಗುತ್ತೆ? πr² ಆಗುತ್ತೆ. ಸರ್ಕಂಫರೆನ್ಸು 2πr ಆಗುತ್ತೆ, ರೈಟ್? ಇದು ಬೇಸಿಕ್. ನೆಕ್ಸ್ಟ್ ಏನು ನೋಡಿದ್ವಿ ನಾವು? ಮತ್ತೆ ಒಂದು ವೃತ್ತನ ತಗೊಳ್ಳೋಣ, ಒಂದು ಸೆಂಟರು, 2 ರೇಡಿಯಸ್ಸು, ಮಧ್ಯದಲ್ಲಿ ಒಂದು ಥೀಟಾ. ಓಕೆ, ಈ ಥರ ಥೀಟಾ ಬಂದಾಗ, ಓಕೆ, ಕೆಳಗಡೆ ಥೀಟಾ ಆದರೆ ಮೇಲ್ಗಡೆನ ಆ್ಯಂಗಲ್ ಎಷ್ಟಾಗುತ್ತೆ? 360 ಮೈನಸ್ ಥೀಟಾ, ರೈಟ್? ಸೊ ಈ ಚಿಕ್ಕ ಭಾಗಕ್ಕೆ ನಾವೇನಂತ ಕರಿತೀವಿ? ಆ ಚಿಕ್ಕ ಭಾಗಕ್ಕೆ ನಾವು ಮೈನರ್ ಸೆಕ್ಟರ್ ಅಥವಾ ಲಘು ತ್ರಿಜ್ಯಾಂತರ ಖಂಡ ಅಂತ ಕರಿತೀವಿ. ಓಕೆ, ಅದಕ್ಕೆ ಫಾರ್ಮುಲಾ ಯಾವ ರೀತಿ ಇದೆ? ಥೀಟಾ ಡಿವೈಡೆಡ್ ಬೈ 360 ಇಂಟು πr². ಓಕೆ, ಏರಿಯಾ. ಅದೇ ರೀತಿ ದೊಡ್ಡದಕ್ಕೆ ಅದಕ್ಕೇನಂತ ಕರಿತೀವಿ ನಾವು? ಅಧಿಕ ತ್ರಿಜ್ಯಾಂತರ ಖಂಡ ಅಂದರೆ ಮೇಜರ್ ಸೆಕ್ಟರ್. ಅದಕ್ಕೆ ಫಾರ್ಮುಲಾ ಯಾವ ರೀತಿ ಕೊಟ್ಟಿದ್ದೀವಿ ನಾವು? 360 ಮೈನಸ್ ಥೀಟಾ ಅಂದರೆ ಈ ಆ್ಯಂಗಲ್, ಅಂದರೆ 360 ಮೈನಸ್ ಥೀಟಾ ಬೈ 360 ಇಂಟು πr². ಇದೇನಾಗುತ್ತೆ? ಸೆಕ್ಟರ್, ಮೈನರ್ ಸೆಕ್ಟರ್ ಲಘು ತ್ರಿಜ್ಯಾಂತರ ಖಂಡದ ಫಾರ್ಮುಲಾ, ಮೇಜರ್ ಸೆಕ್ಟರ್ ಅಧಿಕ ತ್ರಿಜ್ಯಾಂತರ ಖಂಡದ ಫಾರ್ಮುಲಾ. ಓಕೆ, ಏರಿಯಾ ಮತ್ತು ಸರ್ಕಂಫರೆನ್ಸ್ ಆಫ್ ಅ ಸರ್ಕಲ್. ನೆಕ್ಸ್ಟ್ ಮುಂದಿನ ಕಾನ್ಸೆಪ್ಟ್ ನಾವು ಯಾವ್ದು ನೋಡಿದ್ದೀವಿ? ಮುಂದಿನ ಕಾನ್ಸೆಪ್ಟ್ ಅದೇ ಸರ್ಕಲ್ಲು, ಥೀಟಾ, ರೇಡಿಯಸ್. ಓಕೆ, ಮೇಲ್ಗಡೆ 360 ಮೈನಸ್ ಥೀಟಾ ಆಗುತ್ತೆ. ಇವಾಗ ಇದನ್ನ ಅಂದರೆ ಏನಂತ ಕರಿತೀವಿ? ಇದಕ್ಕೆ ಸೆಗ್ಮೆಂಟ್ ಅಂತ ಕರಿತೀವಿ. ಅದಕ್ಕೆ ಏನಂತ ಕರಿತೀವಿ? ಮೈನರ್ ಸೆಗ್ಮೆಂಟ್ ಅಥವಾ ಲಘು ವೃತ್ತಖಂಡ ಅಂತ ಕರಿತೀವಿ. ಅದಕ್ಕೆ ಫಾರ್ಮುಲಾ ಯಾವ ರೀತಿ ಕೊಟ್ಟಿದ್ದಾರೆ? ಏರಿಯಾ ಆಫ್ ಸೆಕ್ಟರ್ ಮೈನಸ್ ಏರಿಯಾ ಆಫ್ ಟ್ರಯಾಂಗಲ್. ನೋಡಿ, ಏರಿಯಾ ಆಫ್ ಸೆಕ್ಟರ್ ಅಂದರೆ ಫುಲ್ ತೊಗೊಳ್ತೀವಿ, ಏರಿಯಾ ಆಫ್ ಟ್ರಯಾಂಗಲ್ನ ತೆಗೆದಾಕಿದ್ರೆ ಏನು ಬರುತ್ತೆ? ನಮಗೆ ರೆಡ್ ಪಾರ್ಟ್ ಬರುತ್ತೆ, ಅದು ನಮ್ಮ ಲಘು ವೃತ್ತಖಂಡ. ಅದೇ ಇವಾಗ ನಮಗೆ ದೊಡ್ಡ ವೃತ್ತಖಂಡ ಬೇಕಂದ್ರೆ ಅದಕ್ಕೆ ಏನಂತ ಕರಿತೀವಿ ನಾವು? ಅಧಿಕ ವೃತ್ತಖಂಡ ಅಥವಾ ಮೇಜರ್ ಸೆಗ್ಮೆಂಟ್ಗೆ ಫಾರ್ಮುಲಾ ಯಾವ ರೀತಿ ಕೊಟ್ಟಿದ್ದೀವಿ? ಏರಿಯಾ ಆಫ್ ಸರ್ಕಲ್, ಇಡೀ ಸರ್ಕಲ್ನ ತಗೊಳ್ಳಿ, ಈ ರೆಡ್ ಪಾರ್ಟ್ನ ಕಳೆದಾಕಿ, ಅಂದರೆ ಏರಿಯಾ ಆಫ್ ಮೈನರ್ ಸೆಗ್ಮೆಂಟ್ನ ತೆಗೆದಾಕ್ಬಿಟ್ಟಿದ್ರೆ ಏರಿಯಾ ಆಫ್ ಮೇಜರ್ ಸೆಗ್ಮೆಂಟ್ ಬರುತ್ತೆ, ರೈಟ್? ನೆಕ್ಸ್ಟ್ ಇನ್ನೊಂದು ಯಾವ್ದು ನೋಡಿದ್ದೀವಿ ನಾವು? ಇನ್ನೊಂದು ನಾವು ನೋಡಿರೋದು ಅದೇ ಸರ್ಕಲ್ನ ತಗೊಳ್ಳಿ, ರೇಡಿಯಸ್ನ ತಗೊಳ್ಳಿ, ಥೀಟಾನ ತಗೊಳ್ಳಿ. ಇಲ್ಲಿ ಆ ರೆಡ್ ಕಲರ್ ಪಾರ್ಟ್ ಇದೆ ನೋಡಿ, ಆ ರೆಡ್ ಕಲರ್ ಪಾರ್ಟಿಗೆ ನಾವೇನಂತ ಕರಿತೀವಿ? ಅಧಿಕ ಕಂಸದ ಉದ್ದ, ಮೇಜರ್ ಆರ್ಕ್ ಅಂತ ಕರಿತೀವಿ. ಅದಕ್ಕೆ ಫಾರ್ಮುಲಾ ಯಾವ ರೀತಿ ಇದೆ? 360 ಮೈನಸ್ ಥೀಟಾ ಡಿವೈಡೆಡ್ ಬೈ 360 ಇಂಟು 2πr, ರೈಟ್? ಅದೇ ಇವಾಗ ಚಿಕ್ಕ ಕಂಸಕ್ಕೆ ಏನಂತ ಕರಿತೀವಿ ನಾವು? ಲಘು ಕಂಸದ ಉದ್ದ ಅಂದರೆ ಮೈನರ್ ಆರ್ಕ್. ಇದಕ್ಕೆ ಫಾರ್ಮುಲಾ ಯಾವ ರೀತಿ ಕೊಟ್ಟಿದ್ದೀವಿ ನಾವು? ಥೀಟಾ ಡಿವೈಡೆಡ್ ಬೈ 360 ಇಂಟು 2πr. ಇದ್ರ ಜೊತೆಗೆ ಇನ್ನೂ ಒಂದು ಇಂಪಾರ್ಟೆಂಟ್ ಫಾರ್ಮುಲಾ ಇದೆ, ಅದು ವೃತ್ತಗಳಿಗೆ ಸಂಬಂಧಪಟ್ಟಿದ್ದಲ್ಲ, ಬಟ್ ಅದು ನೀವು ಜ್ಞಾಪಕ ಇಟ್ಕೋಬೇಕು. ಏನ ಫಾರ್ಮುಲಾ? ಆ ಫಾರ್ಮುಲಾ ಬಂದ್ಬಿಟ್ಟು ಸಮಬಾಹು ತ್ರಿಕೋಣದ ವಿಸ್ತೀರ್ಣ, ಏರಿಯಾ ಆಫ್ ಎನ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್, √3/4a². ಓಕೆ, ಸೊ ಇವಾಗ ಬಂದಿರುವಂಥ ರೆಡ್ ಬಾಕ್ಸ್ಗಳನ್ನು ನೋಡಿ. ಓಕೆ, ನಾನು ಸ್ಕ್ರೀನಿಂದ ಆಚೆ ಹೋಗ್ತೀನಿ, ಪಾಸ್ ಮಾಡಿಬಿಟ್ಟು ಸ್ಕ್ರೀನ್ಶಾಟ್ನ ತಗೊಳ್ಳಿ. ಓಕೆ, ಸೊ ಸ್ಕ್ರೀನ್ಶಾಟ್ನ ತೊಗೊಂಡಿದ್ರೆ ಅನ್ಕೋತೀನಿ. ಇದೇ ಈ ಪಾಠದಲ್ಲಿ ಬರುವಂಥ ಸಿದ್ಧಾಂತಗಳು ಹಾಗೂ ಫಾರ್ಮುಲಾ ನೀವು ಜ್ಞಾಪಕ ಇಟ್ಕೋಬೇಕು. ಅದ್ರ ಜೊತೆಗೆ ಇದು ಕೂಡ ಜ್ಞಾಪಕ ಇಟ್ಕೋಬೇಕು. ಯಾವುದದು? √3/4a². ಓಕೆ, ಇಲ್ಲಿಗೆ ಈ ಪಾಠದ ಅಂತ್ಯ. ಮತ್ತೆ ನಾನು ನಿಮಗೆ ಮುಂದಿನ ಪಾಠದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಪರೀಕ್ಷೆ ಚಾನಲ್ ಜೊತೆಗೆ ಸ್ಟೇ ಟ್ಯೂನ್ಡ್ ಆಗಿರಿ. ಥ್ಯಾಂಕ್ ಯು ಸೋ ಮಚ್.